ಭಾಳ ಬೇಸರವಾದ ವಿಷಯ ಇವತ್ತೊಂದು. ಬೆಳಿಗ್ಗೆ ಕುಮಾರಸ್ವಾಮಿ ಅವರು, ನನಗೆ ಆರೋಗ್ಯ ಸರಿ ಇಲ್ಲ, 2 ಶಸ್ತ್ರಚಿಕಿತ್ಸೆ ಆಗಿದೆ, ನನಗೆ ಇನ್ನೂ ಒಂದು ಶಸ್ತ್ರಚಿಕಿತ್ಸೆ ಆಗಬೇಕಾಗಿದೆ, ಭಾಳ ದುಃಖದಲ್ಲಿ ಮಾತನಾಡಿದ್ದಾರೆ. ನಾವೆಲ್ಲ ಮಾನವೀಯತೆ ಇರತಕ್ಕಂಥವ್ರು, ಮನುಷ್ಯತ್ವ ಇರೋಂಥವ್ರು, ಹೃದಯಗಳಲ್ಲಿ ಸಂತೋಷಕ್ಕಿಂತ ದುಃಖನೂ ತಡ್ಕೊಂಡಿರೋಂಥ ಮನಸ್ಸುಗಳು ಭಾಳಷ್ಟು ಇರ್ತವೆ. ಅವರಲ್ಲಿ ಆ ಮಾತನಾಡ್ತಾ ಇದ್ದರೆ, ಇಲ್ಲಿ ಒಂದು ವ್ಯಕ್ತಿ ಮಾತನಾಡ್ತಾನೆ, ನೀನು ಗಂಡಸ್ತಾನ ಇಲ್ವಾ ಅಂತ ಕೇಳ್ತಾನೆ. ಅವ್ರು ಎಷ್ಟು ದುಃಖದಲ್ಲಿ ಮಾತನಾಡ್ತಾ ಇದ್ದಾರೆ, ಅವ್ರ ನೋವು ಕಾಣ್ತಾ ಇಲ್ಲ, ಅವರ ಆರೋಗ್ಯದ ಬಗ್ಗೆ ಮಾತನಾಡ್ತಾ ಇಲ್ಲ. ಎಂಥ ಕಟಕ ಆದ್ರೂ ಕುಮಾರಸ್ವಾಮಿ ಅವರಿಗೆ ಒಳ್ಳೇದಾಗ್ಲಪ್ಪ, ಅವ್ರು ಚೆನ್ನಾಗಿರ್ಲಪ್ಪ ಅಂತ ಬಯಸ್ತಾರೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಅಲ್ಲಿ ಮಾತನಾಡ್ತಾ ಇದ್ರೆ ಇಲ್ಲಿ ಮಾತಾಡ್ತಾರಲ್ಲ, ದೇವ್ರು ಮೆಚ್ಚುವಂತ ಮಾತಾ ಇದು, ದೇವ್ರು ಮೆಚ್ಚೋ ಮಾತ. ಅವ್ರ ಆರೋಗ್ಯ ಸರಿಗಿದ್ದಾಗ ನೀನು ಗಂಡಸ್ತಾನದ ಬಗ್ಗೆ ಮಾತಾಡಿದ್ರು ಪರವಾಗಿಲ್ಲ, ಎಷ್ಟು ನೋವಿಂದ ಅವರ ಮಾತಾಡ್ತಾ ಇದ್ದಾರೆ ಇವತ್ತು. ಈ ಭಾರತದೊಬ್ಬ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದವರು, ಈ ರಾಜ್ಯದ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು, ಒಂದು ದೊಡ್ಡ ಒಕ್ಕಲಿಗ ಸಮಾಜದ ನಾಯಕರಾಗಿರ್ತಕ್ಕಂಥವರು, ಆರೋಗ್ಯ ಸರಿಗಿಲ್ಲ ಅಂದರೆ ಗಂಡಸ್ತನದ ಬಗ್ಗೆ ಮಾತಾಡ್ತಾರಲ್ಲ, ದಮ್ಮಿದೆಯಾ, ತಾಕತ್ತಿದೆಯಾ, ಗಂಡಸ? ಬಹುಶಃ ನಾನು ಅನ್ಕೊಳ್ತೀನಿ, 500 ವರ್ಷದಿಂದ ಆ ಬಾಬರ್ ರಾಮ ಜನ್ಮಭೂಮಿಗೆ ಬಂದು ಆ ರಾಮನ ದೇವಸ್ಥಾನನ ಒಡೆದು ಹೋಗಿದ್ರಲ್ಲ, ಅವ್ರ ವಂಶಸ್ಥನೇ ಇವನು, ಈ ಇಕ್ಬಾಲ್ ಹುಸೇನ್. ಇಕ್ಬಾಲ್ ಹುಸೇನ್ ಯಾರು ಅಂದರೆ, 500 ವರ್ಷದಿಂದ ಬಾಬರ್ ಬಂದಿದ್ನಲ್ಲ ಈ ದೇಶಕ್ಕೆ, ಅವರ DNA ಇರೋವಂಥವ್ರು, ಆ ವಂಶದವರೇ ಇವರೆಲ್ಲ. ಮನುಷ್ಯತ್ವ ಮಾನವೀಯತೆ ಇಲ್ಲದೆ ಇರೋವಂಥವ್ರು. ಎಂಥ ಸಮಯದಲ್ಲಿ ಮಾತಾಡಬೇಕು ಅನ್ನೋ ಜ್ಞಾನ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು. 7 ಕೋಟಿ ಕನ್ನಡಿಗರು ಸಹ ಕುಮಾರಸ್ವಾಮಿ ಚೆನ್ನಾಗಿರ್ಲಿ ಅಂತ ಬಯಸುವಂಥದ್ದು, ಆರೋಗ್ಯ ಸರಿ ಇಲ್ಲ ಅಂತಂದಾಗ. ಬಹುಶಃ ಆವತ್ತಿನ ಮೊಳಕೆಗಳೇ ಇವೆಲ್ಲ. ಯಾರು? ಇಕ್ಬಾಲ್ ಹುಸೇನ್ ಅಂತವ್ರು. ಇದಕ್ಕೆ ಉತ್ತರ ರಾಮನಗರದ ಜನತೆನೇ ಕೊಡಬೇಕು. ಈ ಬಾಬರ್ ಸಂತತಿ ಬೇಕಾ ನಿಮಗೆ, ಬೇಡವಾ ಅನ್ನೋ ತೀರ್ಮಾನ ನೀವೇ ಮಾಡ್ಕೊಳ್ಳಿ, ರಾಮನಗರ ಜನತೆ.